ಈಗಾಗಲೇ ಹಲವಾರು ಸಾವಿರಾರು ಲಕ್ಷಾನುಗಟ್ಟಲೆ ಹಣವನ್ನು ಹಾಕಿ ಧಾರವಾಡದಲ್ಲೋ ಬಿಜಾಪುರದಲ್ಲೋ ಇನ್ನೂ ಎಲ್ಲೋ ಪ್ರದೇಶದಲ್ಲಿ ಹೋಗಿ ಅಂತಂದರೆ ಕರ್ನಾಟಕದ ಯಾವುದೋ ಕೋಚಿಂಗನ್ನು ತೆಗೆದುಕೊಂಡು ನಿರಂತರವಾಗಿ ಅಧ್ಯಯನ ಮಾಡುತ್ತಿರುವಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಯಾಕಂದರೆ ನಿಮ್ಮ ತಾಳ್ಮೆಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಾವು. ಇನ್ನೊಂದೇನಂತಂದ್ರೆ ಭಾಳಷ್ಟು ಈಗಾಗಲೇ ಓದ್ತಾ ಇದ್ದೀರಿ, ಆದ್ರೆ ಸರ್ಕಾರಿ ನೌಕರಿ ಕನಸು ಕೇವಲ ಕನಸಾಗಿ ಉಳಿಯುತ್ತದೋ ಏನೋ ಅಂತ. ಹಾಗಾದರೆ ಇಲ್ಲಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಳೆದ 3 ವರ್ಷಗಳನ್ನು ತೆಗೆದುಕೊಂಡಾಗ ಕಾಲ್ಫಾರ್ಮ್ ಇಲ್ಲ, ಕಾಲ್ಫಾರ್ಮ್ ಮಾಡಿ ಅಂತೇಳಿ ಕೇಳಲು ಹೋದಂಥವ್ರಿಗೆ ಯಾವುದೇ ಬೆಲೆ ಇಲ್ಲ. ಮತ್ತೆ ಹೇಳ್ತಾರೆ ಏನಂತಂದಾಗ ಮುಂಬರುವ ಶೈಕ್ಷಣಿಕ ವರ್ಷದ ದ್ವಿತೀಯಾರ್ಧದಲ್ಲಿ ನೇಮಕಾತಿಯನ್ನು ಮಾಡ್ಕೋತೀವಿ ಅಂತ. ಈಗಾಗಲೇ 2.5 ಲಕ್ಷ ಹುದ್ದೆಗಳ ಖಾಲಿ ಅದಾವು. ಅದರಲ್ಲಿ ಶಿಕ್ಷಣ ಇಲಾಖೆಗೆ ತೆಗೆದುಕೊಂಡಾಗ ಪ್ರಮುಖವಾಗಿ ಒಂದು 50,000 ಹುದ್ದೆಗಳು ಖಾಲಿ ಬೇಕು, ಅಂದ್ರೆ ಅಷ್ಟು ಹುದ್ದೆಗಳು ಬೇಕು. ಇವ್ರು ಕೇವಲ ಒಂದು 30,000 ಹುದ್ದೆಗಳು ಅಂದ್ರೆ ಆರ್ಥಿಕ ಇಲಾಖೆದವ್ರು ಹೇಳ್ತಾರೆ 30,000 ಚಿಲ್ಲರೆ ಹುದ್ದೆಗಳು ನಮಗೆ ಬೇಕಾಗ್ತಾವು. ಮೊದಲು ನಾವು ಮುಂದಿನ ವರ್ಷದ ಶೈಕ್ಷಣಿಕ ವರ್ಷದ ದ್ವಿತೀಯಾರ್ಧದಲ್ಲಿ ಅಂತಂತಂದ್ರೆ ಏನರ್ಥ ಇದು ಅಂತಂದಾಗ, ಈಗಾಗಲೇ ಹೇಳಿದರು ನಾಳೆನೇ ಮಾಡ್ತೀವಿ, ನಾಡಿದ್ದೇ ಮಾಡ್ತೀವಿ, 2 ದಿನ ಬಿಟ್ಟು ಮಾಡ್ತೀವಿ, 3 ದಿನ ಬಿಟ್ಟು ಮಾಡ್ತೀವಿ ಅಂತಂದರು, ನೇಮಕಾತಿಗಳಾಗಲಿಲ್ಲ. ಹಾಗಾದರೆ ಇಲ್ಲಿ ನಮ್ಮ ಮುಂದಿನ ತಯಾರಿ ಹೆಂಗಿರಬೇಕು? ಈಗ ಅವ್ರು ನೇಮಕಾತಿ ಮಾಡ್ತಾ ಇಲ್ಲ, ಕೇವಲ ಏನು ಹೇಳ್ತಾರಂತಂದ್ರೆ ನಾವು ಮಾಡ್ತೀವಿ ಅನ್ನೋದೊಂದೇ ಹೇಳ್ತಾರೆ, ಮಾಡೋದಿಲ್ಲ ಅಂತ ಹೇಳೋದಿಲ್ಲ, ಮಾಡ್ತೀವಿ ಅನ್ನೋದೊಂದು ಹೇಳ್ತಾರೆ. ಯಾವಾಗ ಮಾಡ್ತೀವಿ ಅನ್ನೋದು ಯಾರಾದರೂ ಹೇಳಿದಾರು? ಎಷ್ಟು ವರ್ಷ ಆಯಿತು ನೋಡಿ, ಯಾವುದೇ ಒಂದು ನೋಟಿಫಿಕೇಷನ್ನು ಪ್ರತಿ 3-4 ತಿಂಗಳಿಗೆ ಒಂದೊಂದು ನೋಟಿಫಿಕೇಷನ್ ಇರ್ತಾ ಇತ್ತು. ಹೆಂಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾಯಿತ್ತು, ಅದರಲ್ಲಿ ಸಿವಿಲ್ ಆಗ್ತಾಯಿತ್ತು, DR ಆಗ್ತಾಯಿತ್ತು, KSISF ಆಗ್ತಾಯಿತ್ತು ನೋಡಿ. ಆಮೇಲೆ PSI ಆಗ್ತಾಯಿತ್ತು, PSIಯಲ್ಲಿ ಅರಣ್ಯ ಅಬಕಾರಿ ಇದು ಅರಣ್ಯ ಇಲಾಖೆ PSI ಬೇರೆ ಆಗ್ತಾಯಿತ್ತು. ಈಗ ಇದು RSI ಅಂತೇಳಿ ಬೇರೆ ಆಗ್ತಾಯಿತ್ತು, ರಿಸರ್ವ್ಡ್ ಬೇರೆ ಆಗ್ತಾಯಿತ್ತು. ನಂತರದಲ್ಲಿ SDA FDAಗಳು ಆಗ್ತಾಯಿದ್ವು. ಈಗ ಒಂದು ವಿಲೇಜ್ ಅಕೌಂಟೆಂಟ್ ಒಂದು ಮಾಡಿ ಹೊಳಕ್ಕೆ ಅದೂ ಇಲ್ಲ, ಯಾವುದೇ ಹುದ್ದೆಗಳಿಲ್ಲ. ಶಿಕ್ಷಕ ಹುದ್ದೆ ಅಂತೂ ಕೇಳೋ ಹಾಗೆ ಇಲ್ಲ. PSTRದವಂತೂ ಹಣೆ ಬರ ಎದಕ್ಕೂ ಬೇಡಾಗಿ ಹೋಗೈತಿ, ಯಾಕಂದ್ರೆ ಅವ್ರನ್ನ ಕರೆದೇ ಇಲ್ಲ. HSTR ಅಂತೂ ಶತಮಾನಗಳೇ ಮುಗಿದೋತು, ಯಾಕಂದರೆ ಇನ್ನೊಂದು ವರ್ಷ ಹೋತಂತಂದ್ರೆ ದಶಕ, ಶತಮಾನ ಅಲ್ಲ ದಶಕ ಆಗ್ತೈತಿ. ಆಮೇಲೆ GPSTR 2022 ಆಮೇಲೆ ಇಲ್ಲ. ಇದು ಪಂಚವಾರ್ಷಿಕ ಯೋಜನೆಯೂ ಅಲ್ಲ ಅಂತ ಅನಿಸಿ ಹೋಗಿಬಿಟ್ಟೈತಿ. ಹಾಗಾದ್ರೆ ಇವರು ಸರ್ಕಾರಿ ನೌಕರಿ ಕೊಡ್ತಾರೋ ಕೊಡೋದಿಲ್ಲೋ ಅನ್ನೋದೇ ತಿಳಿತಾ ಇಲ್ಲ. ನಮ್ಮ ತಯಾರಿ ಹೆಂಗಿರಬೇಕು? ಹಾಗಾದರೆ ಸರ್ಕಾರಿ ನೌಕರಿಗೆ ಅಡ್ಡ ಆಗ್ತಾ ಇರೋದು ಏನಂತಂದಾಗ ಒಂದಿಷ್ಟು ಪಾಯಿಂಟ್ಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ ನೋಡ್ರಿ. ಇಲ್ಲಿ ಈಗಾಗಲೇ ನಾವು ತಿಳ್ಕೊಂಡೀವಿ ಸರ್ಕಾರಿ ನೌಕರಿಗೆ ಏನು ಅಡ್ಡಗಾಲು ಹಾಕಿದೆ ಅಂತಂದ್ರೆ ಒಳ ಮೀಸಲಾತಿ, ಅಂದ್ರೆ ಮೀಸಲಾತಿ ಅಡ್ಡಗಾಲು ಹಾಕೈತಿ. ಅದೊಂದೇ ಅಲ್ಲ, ಏನು ನಮಗೆ ಶಿಕ್ಷಕ ಹುದ್ದೆಗೆ ಏನು ತೊಂದರೆ ಆಗತೈತಿ ಅಂತಂದ್ರೆ, ಶಿಕ್ಷಕ ಹುದ್ದೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಅತಿಥಿ ಶಿಕ್ಷಕರಿಂದ ನೋಡಿ. ಈ ಅತಿಥಿ ಶಿಕ್ಷಕರು ನೋಡಿ, ಈಗಾಗಲೇ ಇಲ್ಲೊಂದು ಶಿಕ್ಷಕರು ಎಷ್ಟು ಬೇಕನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 60,000 ಅತಿಥಿ ಶಿಕ್ಷಕರ ಹುದ್ದೆ ಬೇಕಂತೆ. ಅಂದ್ರೆ 1 to 10th, 1ರಿಂದ 10ನೇ ತರಗತಿಯವರೆಗೆ 60,000 ಅತಿಥಿ ಶಿಕ್ಷಕರ ಬೇಕಂತಂದ್ರೆ ಸರ್ಕಾರಿ ಹುದ್ದೆಗಳನ್ನು ಎಲ್ಲಿ ಕಾಲ್ಫಾರ್ಮ್ ಮಾಡ್ತಾರೆ? ಈಗ 50-60,000 ನಾವು ಅತಿಥಿ ಶಿಕ್ಷಕರಾಗಿ ಹೋದ್ವಿ ಅಂತಂದ್ರೆ ಅಲ್ಲಿ ನಮಗೆ ಏನಾಗಿಬಿಡ್ತೈತೆ ಅಂತಂದ್ರೆ ದಿನ ದಾಟೋದು ಸಾಕಲ್ರಿ. ಸರ್ಕಾರಕ್ಕೆ ಏನು ಬೇಕು ನೋಡಿ, ಒಂದು 180ರಿಂದ 200 ದಿನದ ಒಳಗೆ ಸ್ಕೂಲ್ ಇರ್ತೈತಿ. 180ರಿಂದ 200 ದಿನ ಸ್ಕೂಲ, ಅಷ್ಟು ದಿನಗಳು ದಾಟಿ ಹೋದರೆ ಮುಗಿದೋಯ್ತು. 60,000 ಗೆಸ್ಟ್ ಟೀಚರನ್ನೇ. ಹಾಗಾದ್ರೆ ನಮಗೆ ಪರಿಹಾರ ಏನಂತಂದ್ರೆ ಈ ಗೆಸ್ಟ್ ಟೀಚರ್ ಹೋಗೋದು ಬಿಟ್ಟರೆ ಮಾತ್ರ ಪರಿಹಾರ. ನೀವು ಅಂತಾರಿ ಸರ್ 12,000ನಲ್ಲಿ ನಮ್ಮ ಇಂಥ ನಡಿತೈತ್ರಿ, ಅದು ಆಗೋದಿಲ್ಲ ಇಲ್ಲ ಅಂತಂದ್ರೆ ನೀವು ಏನು ನೋಡತ್ತೀರಿ ಅಂತಂದ್ರೆ ಕೇವಲ ನೀವು ಇವಾಗಿಂದ ನೋಡತ್ತೀರಿ, ಪ್ರೆಸೆಂಟ್ ಸಿಚುವೇಶನ್ ನೋಡತ್ತೀರಿ ನೀವು. ಆದರೆ ನೀವು ಮುಂದೆ ನಿಮ್ಮ ಫ್ಯೂಚರ್ ನೋಡ್ತಾ ಇಲ್ಲ. ಹಾಗಾದರೆ ಫ್ಯೂಚರ್ನಲ್ಲೇನೋ ಗೆಸ್ಟ್ ಟೀಚರ್ ಆಗಿ ಉಳಿದು ಬಿಡ್ತೀರಾ ನೋಡಿ. 60,000 ಗೆಸ್ಟ್ ಟೀಚರನ್ನು ಹೋದ್ರಂತಂದ್ರೆ ಸರ್ಕಾರ ಯಾಕೆ ಕರೀತೈತಿ ನೌಕರಿ? ಅದೊಂದು ಸಮಸ್ಯೆ. ಈ ಮೀಸಲಾತಿ ಬಗೆಹರಿಯೋದು ಯಾವಾಗ ರೀ? ಯಾವಾಗ ಮುಗಿಯೋದು ಮೀಸಲಾತಿ?
ಸದ್ಯ ಆಗತೈತಿ, ನಾಳೆ ಆಗತೈತಿ, ನಾಡಿದ್ದೇ ಆಗ್ತೈತಿ. ಯೂಟ್ಯೂಬ್ ಚಾನಲ್ನಲ್ಲೂ ಹಂಗೆ ಆಗತೈತಿ. ಬಂದೇ ಬಿಟ್ಟಿತ್ತು ನೋಟಿಫಿಕೇಷನ್ ಅನ್ನೋ ಹಂಗೆ ಮಾಡ್ತಾರೋ, ನೋಟಿಫಿಕೇಷನೇ ಇಲ್ಲ. ಮತ್ತು ಆಗೋದಾದರೂ ಯಾವಾಗ ಯಾರಿಗೂ ಗೊತ್ತಿಲ್ಲ. ತೊಂದರೆಗಳೇನಾಗತ್ತವು, ಮೀಸಲಾತಿ ತೊಂದರೆ, ಶಿಕ್ಷಕರ ಅತಿಥಿ ಶಿಕ್ಷಕರು ಮತ್ತೇನಂತಾರು, ಚುನಾವಣಾ ಕಾರಣ ಕೊಡ್ತಾರೋ. ಚುನಾವಣಾ ಕಾರಣದಿಂದ ಆಗೋದಿಲ್ಲ. ಹಾಗಾದ್ರೆ ಚುನಾವಣೆ ಹೆಂಗೆ ಟೈಮ್ ಟು ಟೈಮ್ ಆಗ್ತೈತ್ರಿ? ಖರೆ ಇಲ್ಲ. ಟೈಮ್ ಟು ಟೈಮ್ ಎಲೆಕ್ಷನ್ ಆಗತೈತಿ, ಟೈಮ್ ಟು ಟೈಮ್ ಸೆಲೆಕ್ಷನ್ ಆಗ್ತಾ ಇಲ್ಲ ಯಾವುದು ಗೌರ್ಮೆಂಟ್ ಜಾಬದ್ದು. ನೋಡಿ, ಮಹಿಳೆಯರ ಅಕೌಂಟಿಗೆ 2,000 ರೂಪಾಯಿ ಬರೋದು ಲೇಟ್ ಆಗೋದಿಲ್ಲ, ಆದ್ರೆ ನೋಟಿಫಿಕೇಷನ್ ಆಗೋದು ಯಾಕೆ ಲೇಟ್ ಆಗತೈತಿ? ನಾವು ಏನಾಗೈತೆ ಅಂತಂದ್ರೆ ನಮ್ಮದು ನಾವು ಫ್ಯೂಚರ್ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ. ನೋಡಿ, 60,000 ಗೆಸ್ಟ್ ಟೀಚರ್ ಪೋಸ್ಟೇ ಹೋಗ್ತಾವ ಅನ್ನೋದಾತಂತಂದ್ರೆ ಸರ್ಕಾರಿ ನೌಕರಿ ಆದರೂ ಯಾಕೆ ಕರೀತಾರೋ ಅನ್ನೋದು. ಮತ್ತು ಇದೊಂದೇ ಅಂತಲ್ಲ, ಎಲ್ಲ ನೌಕರಿಯಲ್ಲೂ, ಎಲ್ಲ ಹುದ್ದೆಗಳಲ್ಲಿನೂ. ಆದರೆ ಶಿಕ್ಷಕರ ಪಾಡು ಕೇಳ್ದಂಗೆ ಯಾಕಾಗೈತಿ ಅಂದ್ರೆ ನಾವು ಮಾಡ್ಕೊಂಡಿದ್ದು, ನಾವು ಮಾಡಿದ್ದೇ ನಮಗೀಗ ತೊಂದರೆ ಮಾಡತೈತಿ. ಅದಕ್ಕೆ ನಿಮ್ಮ ತಯಾರಿ ಹೆಂಗಿರ್ಬೇಕೀಗ, ನಿಮ್ಮ ಮುಂದಿನ ತಯಾರಿ ಹೆಂಗಿರ್ಬೇಕಂತಂದ್ರೆ ನೀವು ಇವಾಗಿಂದನ ಏನು ಶುರು ಮಾಡಿರಿ. ನೀವು ಶಿಕ್ಷಕರೇ ಆಗ್ತೀರಿ ಅನ್ನೋದಿತ್ತಂತಂದ್ರೆ, ನಾವು ಶಿಕ್ಷಕರೇ ಆಗ್ತೇವೆ ಅನ್ನೋದಿತ್ತಂತಂದ್ರೆ ನೀವು ಗೆಸ್ಟ್ ಟೀಚರ್ ಹೋಗ್ತೀರಿ, ನೀವಂತೂ ಬಿಡೋದಿಲ್ಲ. ಈ ಗೆಸ್ಟ್ ಟೀಚರ್ ಹೋದಾಗ ನಿಮ್ಗೆ ಏನಾಗ್ತೈತೆ ಅಂದ್ರೆ ಬೆಳಗ್ಗೆ 10ರಿಂದ ನಿಮ್ಗೆ 5 ಗಂಟೆ ತನಕ ಅಲ್ಲಿ ಕೆಲಸ ಮಾಡಿ, ಮನೆ ಒಳಗನು ಮತ್ತು ನಿಮ್ಗೆ ವರ್ಕ್ ಚಾಲೋ. ಅದನ್ನು ರೆಡಿ ಮಾಡು, ಇದನ್ನು ರೆಡಿ ಮಾಡು, ಅದು ವರ್ಕ್ ಇರ್ತೈತಿ. ಅದನ್ನು ಮಾಡಿರಿ. ಅದರ ಜೊತೆಗೆ ಏನಂತಂದಾಗ ಏನೋ ಒಂದು ಆದಾಯದ ಮೂಲ ಅಂತ ಮಾಡಬೇಕು ನೀವು. ಆದಾಯದ ಮೂಲವನ್ನು ಈಗಿಂದನೇ ನೋಡ್ಕೊಳ್ಳಿ. ಕೇವಲ ಸರ್ಕಾರಿ ಹುದ್ದೆಯನ್ನು ನೋಡ್ಕೊತ ಕುಂತ್ರ ಆಗಲಿ, ಸರ್ಕಾರಿ ಹುದ್ದೆ ಆಗಲಿ. ಈಗ ನೋಡ್ರಿ, 3 ವರ್ಷ ನೋಟಿಫಿಕೇಷನ್ ಆಗಿಲ್ಲ, ಆಯ್ತಪ್ಪ ನಾಳೆ ಆಗಿಬಿಡ್ತು ಟೀಚರ್ ಒಂದು 5,000 ಕರೆದು. 3 ವರ್ಷ ನೋಟಿಫಿಕೇಷನ್ ಆಗಿಲ್ಲ, ಎಷ್ಟು ಜನ ಹಾಕ್ತಾರೆ ಅಪ್ಲಿಕೇಶನ್? 5,000 ಕರ್ದು ಅನ್ಬಿಡ್ರಿ, ನಾ ಇಲ್ಲ ಅನ್ನೋದಿಲ್ಲ. ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೋ? ಆ ಅಪ್ಲಿಕೇಶನ್ ಹಾಕಿದವ್ರದ್ದೆಲ್ಲ ನೌಕರಿ ಆಗ್ತೈತೇನ್ರಿ? ಇಲ್ಲಿ ಏನೇನು ಕನ್ಸಿಡರ್ ಆಗ್ತೈತಿ? ಜಾತಿ ಆಧಾರದ ಮೇಲೆ, ಆಮೇಲೆ ಹೆಣ್ಣು ಗಂಡು ಅನ್ನೋದು ಆಧಾರದ ಮೇಲೆ ಆಗ್ತೈತಿ. ಮಹಿಳೆಯರು, ಸ್ತ್ರೀಯರು ಮತ್ತು ಪುರುಷರು ಇವರಿಗೆ ರಿಸರ್ವೇಷನ್ ಐತಿ. ಇದರ ಒಳಗೆ ವಯಸ್ಸಿನ ಆಧಾರ ಮೇಲೆ ಆಗ್ತೈತಿ. ವಯಸ್ಸು, ಡಾಕ್ಯುಮೆಂಟ್ಸ್ ಏನಾದರೂ ತಪ್ಪಿದ್ರೆ ಅದು ಪ್ರಾಬ್ಲಮ್ ಆಗ್ತೈತಿ. ಯಾಕಂದರೆ ಈಗಾಗಲೇ ಕುಂತಾರ ನೋಡ್ರಿ, ಡಾಕ್ಯುಮೆಂಟ್ಸ್ದಿಂದ ಇನ್ನೂವರೆಗೂ ಸೆಲೆಕ್ಷನ್ ಇಲ್ಲ. ಎಲ್ಲವನ್ನ ದಾಟಿ ಹೋಗ್ಬೇಕಲ್ರಿ. ಅದಕ್ಕೆ ನಿಮ್ಮ ತಯಾರಿ, ಆದಾಯದ ಮೂಲವನ್ನು ಕಂಡುಕೊಳ್ಳಿರಿ. ಎಷ್ಟರ ಆಗೋತ್ತು ಒಂದು ಸೋರ್ಸ್ ಆಫ್ ಇನ್ಕಮ್ ತಗೋರಿ. ಆ ಸೋರ್ಸ್ ಆಫ್ ಇನ್ಕಮ್ ಹೆಂಗಿರ್ಬೇಕಂದ್ರೆ ನಿಮಗೆ ಓದಲು ಸಹಾಯ ಆಗಬೇಕು. ಕೇವಲ ಓದೋದಷ್ಟ ಅಲ್ಲಿನ ನಿಮಗೆ ಓದಾಕದೊಂದು ಏನಾಗಬೇಕು, ಹೆಲ್ಪು ಆಗಿರಬೇಕು. ಆ ರೀತಿಯಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲ ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ಓದಾಕೆ ಕುಂದಿರ್ತಾರೆ ಅಂತಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಲೈಬ್ರರಿ ಒಳಗೆ ಓದೋದು ಬ್ಯಾಡ ಅಂತ ಹೇಳೋದಿಲ್ಲ. ಇದನ್ನು ಬಿಟ್ಬಿಡ್ರಿ. ಇನ್ನು ಈ ಲೈಬ್ರರಿ ಬಿಟ್ಟು ನಿಮ್ಮ ಊರಿಗೆ ಹೋಗ್ರಿ. ನಾ ಹೇಳೋದು ಕೇಳ್ರಿ, ನಾ ಕೆಟ್ಟದ್ದು ಹೇಳತ್ತಿಲ್ಲ. ಏನು ಮಾಡ್ಬೇಕಂತಂದ್ರೆ ನಿಮ್ಮದೇ ಆಗಿರುವಂಥ ಒಂದು ಪ್ಲೇಸ್ ಮಾಡ್ಕೋರಿ. ಓದಾವೇನ್ರಿ, ಎಲ್ಲಿದ್ದರೂ ಓದ್ತಾನು. ನಿಮ್ಮದೇ ಆಗಿರುವಂಥ ಪ್ಲೇಸ್ ಮಾಡ್ಕೊಂಡು ಓದಾಕೆ ಚಾಲೂ ಮಾಡ್ರಿ ಅಂದ್ರೆ ಪ್ರತಿ ತಿಂಗಳು 5ರಿಂದ 8,000 ರೂಪಾಯಿ ಉಳಿತಾವೆ ನಿಮ್ಮ. ಮಂತ್ಲಿ 5ರಿಂದ 8,000 ಅಂದರೆ 5 to 8,000 ನಿಮಗೆ ಅಲ್ಲಿ ಸೇವಿಂಗ್ಸ್ ಆಗ್ತಾ ಬಂದು. ನೀವು ಮನೆಗೆ ಬಂದ ಕಸ ಮನೆಯಲ್ಲೇನ ಒಂದು ಪ್ಲೇಸ್ ಮಾಡಿ ಕದ ಹಾಕೊಂಡು ಓದ್ಕೊತ ಕುಂತು ಬಿಡ್ರಿ. ಸೋರ್ಸ್ ಆಫ್ ನಾಲೆಜ್ ಭಾಳಷ್ಟಿದೆ. ಈಗ ನಮ್ಮ ತಯಾರಿ ಹೆಂಗಿರ್ಬೇಕಂದ್ರೆ ಈಗ ಓದಿನೊಂದಿಗೆ ಗಳಿಕೆನೂ ಆಗಬೇಕು. ಓದಿನೊಂದಿಗೆ ಗಳಿಕೆ ಚಾಲೂ ಮಾಡಿರಿ. ಇದು ಯಾಕೆ ಹೇಳತ್ತನಂತಂದ್ರೆ ನೋಡಿ, ಎಲ್ಲವನ್ನ ಸಂಪಾದಿಸಬಹುದು. ನಿಮ್ಮ ವಯಸ್ಸು ಹೊಂಟೈತಲ್ರಿ, ವಯಸ್ಸು ಹೋಗ್ತಾ ಇದೆ, ಅದನ್ನು ಹೆಂಗೆ ಸಂಪಾದಿಸವ್ರ? ನೀವು ಧಾರವಾಡಕ್ಕೆ 24 ವರ್ಷಕ್ಕೆ ಧಾರವಾಡಕ್ಕೆ ಹೋಗಿದ್ದೀರಿ, 28 ಆದರೂ ನೌಕರಿ ಇಲ್ಲ. ಇನ್ನೂ ಓದಾತಾರೆ. ನೀವು ಏನು ಮಾಡತ್ತ ನಿಮ್ಮ ಹುಡುಗಂದ್ರೆ ಓದುತ್ತಿದ್ದಾನೆ. ಅವ್ರು ಕರೆದ್ರೆ ಆಗ್ತಿತ್ತು ರೀ, ಅವ್ರು ಕರಿತಾ ಇಲ್ಲ. ಅವ್ರು ಕರೀತಾರೆ, ನಿನ್ನ ಲಕ್ಕ ಹಿಡಿಬೇಕು. ಆಮೇಲೆ ನೀ ಅದು ರಿಸರ್ವೇಷನ್ದಾಗ ಬರಬೇಕು, ಮಾರ್ಕ್ಸ್ ತೊಗೋಬೇಕು, ಎಲ್ಲವನ್ನ ಮಾಡಬೇಕಲ್ಲ. ಅದಕ್ಕೆ ಎರಡನ್ನೂ ಇಡ್ರಿ. ಮತ್ತು ಶಿಕ್ಷಕ ಹುದ್ದೆಗೆ ಪರ್ಮನೆಂಟ್ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಅವ್ರು ಯಾವಾಗ ಕರೀತಾರೆ ಅಂತಂದ್ರೆ ಗೆಸ್ಟ್ ಟೀಚರ್, ಮೇನ್ ಗೆಸ್ಟ್ ಟೀಚರ್. ಮೊದಲು ಎಷ್ಟಿತ್ತು ರೀ ಗೆಸ್ಟ್ ಟೀಚರ್? ಭಾಳಷ್ಟು ಕಡಿಮೆ ಹೋಗ್ತಾಯಿದ್ರು. ಈಗ ಅನ್ಬೋದು ನೀವು
ನೀ ಅಲ್ಲಿ ಕುಂತು ಹೇಳ್ತಿಪ್ಪ ಮತ್ತು ನಮಗೆ ಅಷ್ಟು ಇನ್ಕಮ್ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತೆ. ಹಂಗಂದ್ರೆ ಅವ್ರು ಕರೀದಿಲ್ಲ, ಬಿಟ್ಟು ಬಿಡೋದು. ಕರೀತಾರೆ, ಯಾವಾಗ ಕರೀತಾರೆ ಗೊತ್ತಿಲ್ಲ, ಎಷ್ಟು ಕರೀತಾರೆ ಗೊತ್ತಿಲ್ಲ, ಇನ್ನೂವರೆಗೂ ಗೊತ್ತಿಲ್ಲ. GPSTR ನೀವು GPSTR ನೋಡ್ಕೊ ಜಿಗದಾಡಿ GPSTR ಅನ್ನತ್ತಾರೆ. ಈ GPSTR ಒಳಗೆ HK ನಾನ್ HK ಗೊತ್ತೇ ಇಲ್ಲ ನೋಡಿ. ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಎಷ್ಟು ಕರಿತಾನಂತ ಗೊತ್ತಿಲ್ಲ. ಅವಾಗೇನು ಮಾಡೋರು ಅದರಲ್ಲಿನ ಈಗ ವಿಜ್ಞಾನ ಎಟ್ಟು ಕರಿತಾನು, ಸಮಾಜ ವಿಜ್ಞಾನ ಎಟ್ಟು ಕರಿತಾನು, ಇಂಗ್ಲೀಷ್ ಎಟ್ಟು ಕರಿತಾನು, ಕನ್ನಡ ಎಟ್ಟು ಕರಿತಾನು, ಇದು ಏನೂ ಬಗ್ಗೆ ಮಾಹಿತಿ ಇಲ್ಲ. ಓದಾತಾರೆ ಓದ್ಕೋಂತನ ಹೊಂಟರಿ. ಹಾಗಾದ್ರೆ ಹೇಳ್ರಿ ಅಂತಂದ್ರೆ ಅಲ್ಲಿ ಬಂದೇ ಇಲ್ಲ ಗೆಜೆಟ್ನಾಗ. ಅದು ಕರೀತಾರೋ, ಯಾವಾಗ ಕರೀತಾರೋ, ಎಷ್ಟು ಕರೀತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡಿರಿ, ಒಂದಿಷ್ಟು ಸೋರ್ಸ್ ಆಫ್ ಇನ್ಕಮನ್ನು ರೆಡಿ ಮಾಡ್ಕೊಳ್ಳುವಂಥದ್ದು, ಮತ್ತು ನಿಮಗೆ ನಾಲೆಜಕ್ಕೆ ಅದು ಹೆಲ್ಪ್ ಆಗಬೇಕು ಅಂತಲ್ಲಿ ನೀವು ಕ್ಲಾಸ್ ಮಾಡುವಂಥದ್ದು, ಅದನ್ನು ಮಾಡ್ತಾ ಹೋಗ್ರಿ. ನಿಮ್ಮದೇ ಆಗಿರುವಂಥದ್ದು ಸ್ವಂತದಾಗಿರುವಂಥ ಕ್ರಿಯೇಷನ್ಗಳು ಮಾಡೋಕ್ಕಂತ ಚಾಲೂ ಮಾಡಬೇಕು. ಭಾಳಷ್ಟು ಜಗತ್ತು ಮುಂದುವರೆದೈತಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು, AI ಬೇಕಾದ್ದನ್ನು ಮಾಡಿಕೊಡ್ತೈತಿ. ಅದರಲ್ಲಿ ನೀವು ಸ್ಪೆಷಲ್ ಆಗಬೇಕಂತಂದ್ರೆ ಕ್ರಿಯೇಟಿವಿಟಿ ಇರಬೇಕು. ನಿಮ್ಮ ಕ್ರಿಯೇಟಿವಿಟಿ ಆ ಕ್ರಿಯೇಟಿವಿಟಿಗೆ ಸಡ್ಡು ಹೊಡೆಯೋಂಗೆ ಇರಬೇಕು. ಆ ರೀತಿ ರೆಡಿ ಆಗ್ರಿ. ಈ ಶಿಕ್ಷಕರ ಹುದ್ದೆಗಳಿಗಂತೂ ನೋಡ್ರಿ, ನಮ್ಮಲ್ಲೇನ ಸೊಲ್ಯೂಷನ್ ಐತಿ, ನಮ್ಮಲ್ಲೇನ ಅದಕ್ಕೆ ಮಾರ್ಗ ಐತಿ. ಅದು ಏನು ಅನ್ನೋದು ನಿಮಗೂ ಗೊತ್ತಾಗೈತಿ, ಅದನ್ನು ನಾವು ಮಾಡ್ಕೋಬೇಕು. ಅದು ಆಗೋತನ ಅಂತೂ ಇದು ನಿಲ್ಲೋದಿಲ್ಲ. ನಿಮ್ಮ ತಯಾರಿ ನೀವು ನಿರತವಾಗಿರ್ರಿ. ಮತ್ತೊಂದಿಷ್ಟು ನಿಮಗೆ ಟಿಪ್ಸ್ಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಾನು. ನೀವು ಲೈಬ್ರರಿಯಲ್ಲಿ ಓದ್ತಾ ಇದ್ರಿ ಅಂತಂದ್ರೆ ಮನೆಗೆ ಹೋಗಿ ಓದೋದು ಬೆಟ್ರ. ಮನೆ ಒಳಗೆ ಯಾವ ರೀತಿ ನಾವು ರೆಡಿ ಆಗ್ಬೋದು ರೀ, ಯಾರ ಸಂಪರ್ಕದಿಂದ ದೂರ ಆಗ್ಬೋದು, ಯಾವ ರೀತಿ ಮಾಡ್ಬೋದು ಅಂತ ಒಂದಿಷ್ಟು ಗೈಡೆನ್ಸ್ ಆಗಿರುವಂಥ ವಿಡಿಯೋಗಳನ್ನು ಹಾಕ್ತಿರ್ತೀನಿ ನೋಡಿ. ಥ್ಯಾಂಕ್ ಯು.